ಜೊತೆ ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಮುಜರಾಯಿ ಇಲಾಖೆ ಅಂತ ಅಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಆಯಾಮಗಳು. BJP ಅವ್ರು ಏನು ಮಾಡ್ತಾರೆ, ದೇವರ ಹೆಸರಲ್ಲಿ ಓಟ್ ತಗೊಳ್ತಾರೆ, ಧರ್ಮದ ಹೆಸರಲ್ಲಿ ಓಟ್ ತಗೊಳ್ತಾರೆ, ದೇವ್ರ ಕೆಲಸನೂ ಮಾಡಲ್ಲ, ಧರ್ಮದ ಕೆಲಸ. ಇನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ ರಾಜ್ಯ ಸರ್ಕಾರದ ಯಾವ ಸಚಿವರು ಕೂಡ ಬಂದಿಲ್ಲ. ಮಂತ್ರಿಗಳು ಕುಮಾರಸ್ವಾಮಿ ಅವರೇ ನಮ್ಮ ರಾಜ್ಯದವರೇ. ಆದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿವೆ. ಏನು ಬರೀ ಬಸ್ ಒಂದರಿಂದನೇ ಪೊಲ್ಯೂಷನ್ ಕಡಿಮೆ ಆಗಲ್ಲ. ಈಗ 4,500 ಬಸ್ ಕೊಡ್ತೀವಿ ಅಂತಾರಲ್ಲ, ಅದೂ ಅಷ್ಟೇ, ಅದೂ ಪ್ರೈವೇಟ್ ಅವ್ರಿಗೆ ಕೊಡೋದು. ಅವ್ರ ಹತ್ರ ನಾವು ಬಾಡಿಗೆಗೆ ತೊಗೊಳ್ಬೇಕಷ್ಟೇ. 2.5 ವರ್ಷದಲ್ಲಿ 13,000 ಬ್ರೇಕ್ ಡೌನ್ಸ್ ಆಗಿದೆ. ಕುಮಾರಸ್ವಾಮಿ ಅವರು ಕೂಡ ನಿಮ್ಮನ್ನು ಹೊಗಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇತ್ತು, ದೇಶದಲ್ಲೂ ಅದೇ ರೀತಿ ಆಗುತ್ತೆ. ಕೇಂದ್ರ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ, ನಮಗೂ ಕೆಟ್ಟ ಹೆಸರು ಬರುತ್ತೆ. GBA ಎಲೆಕ್ಷನ್ ಯಾವಾಗ ಆಗ್ಬೋದು? GBA ಮಾರ್ಚ್ಗೆ ಆಗುತ್ತೆ. ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೂಡ ಫೆಬ್ರವರಿ ಮಾರ್ಚ್ಗೆ ಆಗುತ್ತೆ. ಬೆಂಗಳೂರಿನ ಗ್ರಾಮೀಣ ಸೊಗಡಿನ ಹಬ್ಬ, ಐತಿಹಾಸಿಕವಾಗಿರ್ತಕ್ಕಂಥ ಹಬ್ಬ, ಕಡಲೆಕಾಯಿ ಪರಿಷನ್ ಮಾಡ್ತಾ ಇದ್ದೀರಾ. ಮೊದಲೇನು ಮಾಡ್ತಿದ್ರು, ಇದು ಕಡಲೆಕಾಯಿ ತುಲಾಭಾರ ಮಾಡ್ತಿದ್ರು, ಅದ್ರ ಮುಖಾಂತರ ಉದ್ಘಾಟನೆ ಮಾಡ್ತಿದ್ರು. ಈ ಸಲ 5 ಬಸವಣ್ಣಗಳನ್ನು ಕರೆಸಿ ಕಡಲೆಕಾಯಿ ತಿನ್ನಿಸೋದ್ರ ಮುಖಾಂತರ ಉದ್ಘಾಟನೆ. ಕಡಲೆಕಾಯಿ ಮಾರೋದಕ್ಕೆ ಬರೋವಂಥವ್ರಿಗೆ ಹಿಂದೆ ಟೆಂಡರ್ ಕೊಟ್ಟು ಅವರಿಗೆಲ್ಲ ಕೂಡ ಶುಲ್ಕ ವಸೂಲಿ ಮಾಡ್ತಾಯಿದ್ರು. ಆ ಶುಲ್ಕ ಹೋದ ವರ್ಷವೇ ತೆಗೆದಾಗಿದೆ. ಯಾರ ಪ್ರಕಾರ ಬಂದು ವ್ಯಾಪಾರ ಮಾಡ್ಬೋದು. ನಾಡ ಹಬ್ಬ ದಸರಾ ಹಾಸನಾಂಬ ದೇವಿಯ ಜಾತ್ರೆ ಯಶಸ್ಸಿನ ನಂತರ ಈಗ ಕರ್ನಾಟಕ ಸರ್ಕಾರ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷನ್ನು ಕೂಡ ಅಷ್ಟೇ ಅದ್ಧೂರಿಯಾಗಿ ಮಾಡೋದಕ್ಕೆ ಹೊರಟಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಇವತ್ತು ನಮ್ಮ ಜೊತೆ ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ತಿಂಗಳು ನೀವೊಂದು ಉತ್ಸವ ಮಾಡ್ತೀರಾ, ಹಾಸನಾಂಬ ದೇವಿ ಉತ್ಸವ. ಭಾಳ ಯಶಸ್ಸು ಸಿಕ್ತು. ಜನ ಫಸ್ಟ್ ಟೈಮ್ ಬಂದು ಅವರೇ ನಿಂತ್ಕೊಂಡು ಕೇಳ್ತಾರೆ, ಈ ಸರಿ ಮಾತ್ರ ಅದ್ಭುತವಾದಂಥ ಒಂದು ಅರೇಂಜ್ಮೆಂಟ್ಸ್ ಮಾಡಿದರು, ಇಷ್ಟು ಅದ್ಧೂರಿಯಾಗಿ ಇಷ್ಟೊಂದು ಜನಸ್ನೇಹಿಯಾಗಿ ಉತ್ಸವ ಯಾವತ್ತೂ ಮಾಡಿರಲಿಲ್ಲ ಅಂತ. ಹೇಗೆ ಅನಿಸ್ತು? ಹಾಸನಾಂಬ ದೇವಸ್ಥಾನ ತೆಗೆಯೋದೇ ನಾವು ವರ್ಷಕ್ಕೆ ಎರಡು ವಾರ ಅಷ್ಟೇ. ಅದು ಯಾವಾಗಲೂ ಅಲ್ಲಿ AC ಏನಿರ್ತಾರೆ ಅವರೇ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ನಮ್ಮ ಮುಜರಾಯಿದ ಟೆಂಪಲ್ಲು, ನಾವು ಹಣಕಾಸು ಏನು ಅವರೇನೇನು ಕೇಳ್ತಾರೋ ಅದಕ್ಕೆ ಅನುಮತಿ ಕೊಡ್ತೀವಿ. ಉಳಿದಾಗೆ ಜಿಲ್ಲಾ ಆಡಳಿತನೇ ಅಲ್ಲಿ ಪ್ರತಿ ವರ್ಷ ಮೊದಲಿಂದಲೂ ಕೂಡ ಅಲ್ಲಿ ಉತ್ಸವನ ನೋಡ್ಕೊಳ್ತಾರೆ. ಹಿಂದೆ ರಾಜಣ್ಣವರು ಇದ್ದರು, ಬೇರೆ ಜಿಲ್ಲಾಧಿಕಾರಿಗಳಿದ್ದರು, ಈಗ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ, ಈಗ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದಾರೆ. ಹೋದ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು, ಅದನ್ನು ಸರಿ ಮಾಡ್ಕೊಳ್ಳುವಂಥ ಕೆಲಸ ಈ ಬಾರಿ ಮಾಡಿದ್ದಾರೆ. ಸಹಜವಾಗಿ ತಪ್ಪುಗಳಾದಾಗ ಮುಂದಿನ ಸಲ ಮಾಡುವಾಗ ಏನು ಆಗುತ್ತೆ ಸರಿ ಮಾಡ್ಕೊಳ್ತಾರಲ್ಲ, ಆ ರೀತಿ ಏನು ಹಿಂದೆ ಜನಕ್ಕೆ ಸ್ವಲ್ಪ ಅನಾನುಕೂಲ ಆಗುತ್ತಲ್ಲ, ಅದಕ್ಕೆ ಪರಿಹಾರವನ್ನು ಅಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಗೌಡರು ಮತ್ತು ನಮ್ಮ ಜಿಲ್ಲಾಡಳಿತ ಅದನ್ನು ಸರಿ ಮಾಡ್ಕೊಂಡಿದ್ದಾರೆ. ಅದರಿಂದ ಏನಾಗಿದೆ, ಕಂಪ್ಲೇಂಟ್ಸು ಈ ಸಲ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಜನ ಕೊಡುವ ಮೆಚ್ಚುಗೆನೇ ಯಶಸ್ಸು. ಹೌದು, ಚೆನ್ನಾಗಾಯಿತು. ಅದಕ್ಕೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ. ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳು ಯಾವುದೂ ಆಗಲಿಲ್ಲ. ಸರಿ, ಜನ ಸಹಜವಾಗಿ ನಾವು ತಪ್ಪು ಮಾಡೋದಕ್ಕೆ ತಾನೇ ತಿದ್ದುಕೊಳ್ಳೋದು. ಹಿಂದೆ ಏನು ತಪ್ಪಾಗಿತ್ತು ಅದನ್ನು ತಿದ್ದುಕೊಂಡಿದ್ದಾರೆ ಅಷ್ಟೇ. ಜನಕ್ಕೆ ಏನಾಗಿತ್ತು, ಒಂದ್ಸಲಿ ಸ್ವಲ್ಪ ಜನ ದರ್ಶನ ಮಾಡೋಕ್ಕೆ ಅವಕಾಶಗಳು ಸಿಗ್ತಿರಲಿಲ್ಲ. ಆಮೇಲೆ ಈ ಪಾಸಸ್ಸು ಕೂಡ ಜಾಸ್ತಿ ಕೊಟ್ಬಿಟ್ಟಿದ್ರು. ಅದೆಲ್ಲ ಈ ಸಲ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿಕೊಂಡು ಬಂದ ಜನಕ್ಕೆ ದರ್ಶನ ಆಗೋ ರೀತಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಚ್ಚು ಶ್ರದ್ಧೆಯಿಂದ ಮಾಡಿದ್ರಿಂದ ನಮಗೆ ಜಿಲ್ಲೆಗೂ ಜಿಲ್ಲಾಡಳಿತಕ್ಕೂ ಒಳ್ಳೆಯ ಹೆಸರು ಬಂತು, ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬಂತು. ಇನ್ನು ಆ ಯಶಸ್ಸಿನ ಹಿಂದೆ ಇನ್ನೊಂದು ಬೆಂಗಳೂರಿನ ಗ್ರಾಮೀಣ ಸೊಗಡಿನ ಹಬ್ಬ, ಐತಿಹಾಸಿಕವಾಗಿರ್ತಕ್ಕಂಥ ಹಬ್ಬ, ಕಡಲೆಕಾಯಿ ಪರಿಷನ್ ಮಾಡ್ತಾ ಇದ್ದಾರೆ. ಈ ಸರಿ ಏನೆಲ್ಲ ಬದಲಾವಣೆಗಳಿದೆ? ಬೆಂಗಳೂರಲ್ಲಿ ಒಂದು ಕರಗ 106 ವರ್ಷ ನಡೆಯುತ್ತೆ, ಮತ್ತು ಇನ್ನೊಂದು ಕಡಲೆಕಾಯಿ ಪರಿಷೆ. ಇದು ಸುಮಾರು ಕೆಂಪೇಗೌಡರ ಕಾಲದಿಂದ ನಡೀತಾ ಇತ್ತು. ಒಂದು 100 ವರ್ಷಕ್ಕಿಂತಲೂ ಹೆಚ್ಚು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಎರಡೂ ಕೂಡ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥದ್ದು. ಬೆಂಗಳೂರು ನಗರದಲ್ಲಿ, ಹಳೆಯ ಮೈಸೂರು ಬೆಂಗಳೂರಲ್ಲಿ ಉಳಿದಾಗೆ ಸಣ್ಣ ಪುಟ್ಟ ಜಾತ್ರೆಗಳು ಅಲ್ಲಿ ಇಲ್ಲಿ ನಡೆಯುತ್ತೆ. ಆದರೆ ಹೆಚ್ಚು ಜನ, ಲಕ್ಷಗಟ್ಟಲೆ ಜನ ಸೇರುವಂಥದ್ದು ಇದೆರಡೇ. ಒಂದು ಕಡಲೆಕಾಯಿ ಪರಿಷೆ, ಇನ್ನೊಂದು ಕರಗ. ಈ ಸಲ ಕಡಲೆಕಾಯಿ ಪರಿಷೆ ಹೋದ್ಸಲಿ ಅದಕ್ಕೆ ಹಿಂದಿನ ಬಾರಿ ಸ್ವಲ್ಪ ಜನ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ಹೋದ್ಸಲಿ 4-5 ಲಕ್ಷ ಜನ ಬಂದಿದ್ರು. ಈ ಬಾರಿ ನಾವು ಅದಕ್ಕಿಂತಲೂ ಹೆಚ್ಚು ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಅದಕ್ಕೆ ತಕ್ಕನಾಗೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ನಮ್ಮ ಮುಜರಾಯಿ ಇಲಾಖೆಯವರು
ಅಂತ ಸ್ಥಳೀಯ ಶಾಸಕರು ಮತ್ತು ನಮ್ಮ ಧಾರ್ಮಿಕ ಪರಿಷತ್ ಸದಸ್ಯರು ಈಗಾಗಲೇ 2 ಸಭೆಗಳನ್ನು ಮಾಡಿದ್ದೀವಿ. ಮತ್ತು ಹೆಚ್ಚು ಜನ ಬಂದಾಗ ಪೊಲೀಸ್ ಬಂದೋಬಸ್ತು, ಬ್ಯಾರಿಕೇಡಿಂಗ್ ಇರ್ಬೋದು, ಮತ್ತು ಟಾಯ್ಲೆಟ್ಸು, ಮತ್ತು ಸಿಬ್ಬಂದಿಗೆ ಊಟದ ವ್ಯವಸ್ಥೆ, ಮತ್ತು ಕಡಲೆಕಾಯಿ ಮಾರೋದಕ್ಕೆ ಬರೋವಂಥವ್ರಿಗೆ ಹಿಂದೆ ಟೆಂಡರ್ ಕೊಟ್ಟು ಅವರಿಗೆಲ್ಲ ಕೂಡ ಸುಂಕ ವಸೂಲಿ ಮಾಡ್ತಾಯಿದ್ರು. ಆ ಸುಂಕ ಹೋದ ವರ್ಷವೇ ತೆಗೆದಾಕಿದ್ರಿ. ಸುಂಕ ಇಲ್ಲ, ಯಾರು ಬೇಕಾದ್ರೂ ಬಂದು ವ್ಯಾಪಾರ ಮಾಡ್ಬೋದು. ಜೊತೆಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೀವಿ. ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೀವಿ. ಇಲ್ಲೂ ಕೂಡ ಪ್ಲಾಸ್ಟಿಕ್ ನಿಷೇಧ. ಯಾರಾದರೂ ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಳಸಿದ್ರೆ ಅಂಗಡಿನೇ ಖಾಲಿ ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಸಾಂಕೇತಿಕವಾಗಿ ದೀಪಾಲಂಕಾರ ಮಾಡ್ತಿದ್ರು. ಸ್ವಲ್ಪ ನಾನು ಈ ಸಲ ಬುಲ್ ಟೆಂಪಲ್ ರೋಡು, NR ರೋಡು, ಮತ್ತು ಗಾಂಧಿ ಬಜಾರು, ಮತ್ತು RV ರೋಡು, ಇದೆಲ್ಲ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಿಗೆ ಲೈಟಿಂಗ್ಸ್ ಹಾಕೋಕ್ಕೆ ಮೈಸೂರು ಮಾದರಿನೇ ಮಾಡಿ ಅಂತ ಹೇಳಿದ್ದೀನಿ. ಮೈಸೂರು ಭಾಳಷ್ಟು ಯಶಸ್ವಿಯಾಗೈತಿ ಸರ್. ಅದೇ ರೀತಿ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಹೂವಿನ ಅಲಂಕಾರ ಕೂಡ ಸಾಕಷ್ಟು ಸಾಂಕೇತಿಕವಾಗಿರ್ತಿತ್ತು. ಈ ಬಾರಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿ ಅಂತ ಹೇಳಿದ್ದೀನಿ. ಕಾರಣ ಏನಂದರೆ ಜನ ಬಂದಂಥ ಜನಕ್ಕೆ ಸಂತೋಷ ಆಗಬೇಕು. ಈ ಸರಿ ಕೇಳ್ಪಟ್ಟೆ ನಾನು ಉದ್ಘಾಟನೆ ಕೂಡ ನೀವು ಭಾಳ ವಿಶಿಷ್ಟವಾಗಿ ಮಾಡ್ತಾ ಇದ್ದೀರಾ. ಉದ್ಘಾಟನೆ ಮೊದಲೇನು ಮಾಡ್ತಿದ್ರು, ಇದು ಕಡಲೆಕಾಯಿ ತುಲಾಭಾರ ಮಾಡ್ತಿದ್ರು, ಅದ್ರ ಮುಖಾಂತರ ಉದ್ಘಾಟನೆ ಮಾಡ್ತಿದ್ರು. ಈ ಸಲ 5 ಬಸವಣ್ಣಗಳನ್ನು ಕರೆಸಿ ಅದಕ್ಕೆ ಕಡಲೆಕಾಯಿ ತಿನ್ನಿಸೋದ್ರ ಮುಖಾಂತರ ಉದ್ಘಾಟನೆ. ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಬರ್ತಾರೆ. ಸಮಯ ಯಾವುದು ಅಂತ ಆಮೇಲೆ ಮಾಧ್ಯಮಗಳ ಮುಖಾಂತರ ಆಮೇಲೆ ಸ್ವಲ್ಪ ಹೆಚ್ಚು ಪ್ರಚಾರನೂ ಕೊಡ್ತೀವಿ. ಈ ಸಲ ನಮ್ಮ ಎಲ್ಲ ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದ್ರ ಮುಖಾಂತರ. ಯಾಕೆಂದರೆ ಬೆಂಗಳೂರಲ್ಲಿ 1,40,00,000 ಜನ ಇದ್ದಾರೆ. ಹಳ್ಳಿಗಳು ನೋಡದೇ ಇರ್ತಕ್ಕಂಥ ಜನನೂ ಇದ್ದಾರೆ. ಹಳ್ಳಿಗಳವರೇ ಬೆಂಗಳೂರು ಬಂದು ನೆಲೆಸಿದ ಮೇಲೆ ಅವ್ರ ಮಕ್ಕಳು ಹಳ್ಳಿಗಳಿಗೆ ಹೋಗಿರೋದಿಲ್ಲ. ಈ ಪರಸೆ ಏನು ಅಂತ ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಇದೆಲ್ಲ ನೋಡಬೇಕು ಅಂತಲೇ ನಾವು ಅವರೆಲ್ಲ ಕೂಡ ಬರಬೇಕು ಅಂತ ಈ ಕಡಲೆಕಾಯಿ ಪರಸೆನ ನೋಡಬೇಕು, ಕಡಲೆಕಾಯಿ ತಿನ್ನಬೇಕು. ಮತ್ತು ಅಲ್ಲಿ ಒಳ್ಳೆ ದೇವಸ್ಥಾನಗಳು, ಭಾಳ ದೇವಸ್ಥಾನಗಳಿದೆ, ಅದನ್ನೆಲ್ಲ ಕೂಡ ಬಂದಂಥವ್ರು ನೋಡ್ಬೋದು. ಮತ್ತು ಅಲ್ಲಿ ರಿಕ್ರಿಯೇಷನು ಇರುತ್ತೆ. ನೋಡದೇ ಇದ್ದವ್ರಿಗೆ ಅದು ನೋಡಿದ್ರೆ ಸಹಜವಾಗಿ ಖುಷಿಯಾಗುವಂಥ ವಾತಾವರಣ ನಾವು ನಿರ್ಮಾಣ ಮಾಡಬೇಕು. ಹಿಂದೆಲ್ಲ 2 ದಿನ ಮಾಡ್ತಾಯಿದ್ರು, ಈಗ 2 ದಿನ ಮಾಡ್ತಾಯಿದ್ರು. ಆಮೇಲೆ ಈ ಸಲ ಅಧಿಕೃತವಾಗಿ 5 ದಿನ ಲಾಸ್ಟ್ ಇಯರು ಕೂಡ ಪೊಲೀಸು ರಸ್ತೆನ 1 ವಾರಕ್ಕೆ ಮುಚ್ಚಿದ್ರು. ಈ ಸಲಿನೂ 1 ವಾರನೇ. ನಾವು ಅಧಿಕೃತವಾಗಿ 2 ದಿನ ಅಂದರೂ ಕೂಡ ಹೋಸಲಿನೂ 7-8 ದಿವಸ ಆಗ್ತಿತ್ತು. ಅದಕ್ಕೆ ನಾವು ಅಧಿಕೃತವಾಗಿ 5 ದಿನ ಮಾಡಿಬಿಟ್ವಿ. ಬರ್ತಾರೆ ವ್ಯಾಪಾರಸ್ಥರು, ಪಾಪ ದೂರದಿಂದ ಬರಬೇಕಲ್ಲ, 1-2 ದಿನ ಬೇಗ ಬಂದಿರ್ತಾರೆ. ಮತ್ತು ಅದಾದಮೇಲೆ ಕಡಲೆಕಾಯಿ ಉಳಿದೋಗಿರುತ್ತೆ, ನಾವು ಒಂದೇ ಸಲ ತೊಗೊಂಡೋಗಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಒಂದು 7-8 ದಿವಸದಲ್ಲಿ ಮುಗುತ್ತೆ. ಸ್ವಚ್ಛತೆಗೂ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ. 24 ಗಂಟೆ ಕೂಡ ಸ್ವಚ್ಛತೆ ಮಾಡೋ ಜನ ಇರ್ತಾರೆ. ನಮ್ಮ ಉಸ್ತುವಾರಿ ಇವರು ನಮ್ಮ ಸಂಸ್ಥೆ ದೊಡ್ಡ ಬಸವಣ್ಣ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯೂ ಇದೆ. ಈಗ ಇವರೇ ಅಧ್ಯಕ್ಷರು. ಅವರು ಕೂಡ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ತೆಪ್ಪೋತ್ಸವ ಕೆಂಪಾಬದಿ ಕೆರೆಯಲ್ಲಿ ಅದು ಹಿಂದೆ ನಿಲ್ಲಿಸ್ಬಿಟ್ಟಿದ್ರು. ಈಗ 1-2 ವರ್ಷನೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಕೂಡ ಸಹಜವಾಗಿ ಏನಾಗುತ್ತೆ, ಇದೆಲ್ಲ ಕೂಡ ನೋಡದೇ ಇರ್ತಕ್ಕಂಥವ್ರಿಗೆ, ಮಕ್ಕಳಿಗೆ ಖುಷಿ ಕೊಡುವಂಥ ಕೆಲಸ. ಮತ್ತು ನಮ್ಮ ಕಡಲೆಕಾಯಿ ಪರಸೆ ಮತ್ತು ಈ ಕರಗ, ಈ 2 ಬಿಟ್ಟರೆ ಬೆಂಗಳೂರಲ್ಲಿ ಆ ಥರದ ಚಟುವಟಿಕೆಗಳು ಕಡಿಮೆ. ಜನ ಸೇರುವ ಹಿಂದೆ ಏನಾಗ್ತಿತ್ತು, ಬೆಂಗಳೂರು ಹಬ್ಬ ಅಂತ ಒಂದು ಮಾಡೋರು, ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು. ಈಗ ಆ ಥರದ್ದು ಯಾವುದೂ ಇಲ್ಲ. ಮತ್ತು ಬೆಂಗಳೂರಿಗೆ ವಲಸೆ ಬಂದಿರತಕ್ಕಂಥ ಜನಕ್ಕೆ ಇಲ್ಲಿ ಏನೇನು ಚಟುವಟಿಕೆಗಳು ಇದೆ ಅನ್ನೋದೇ ಲೋಕಲ್ ಫ್ಲೇವರೇ ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಬಂದು ನೋಡಲಿ ಅಂತ, ಹೊರಗಿನವರು, ನಮ್ಮ ರಾಜ್ಯದವರೇ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವ್ರು, ಅಥವಾ ಬೆಂಗಳೂರಲ್ಲೇ ಇದ್ದು ಈ ಜಾತ್ರೆಗಳು ನೋಡದೇ ಇರ್ತಕ್ಕಂಥವ್ರು ಬಂದು ಭಾಗವಹಿಸಲಿ ಅಂತ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಾನು ಕೇಳಬೇಕಂದ್ರೆ ಮುಜರಾಯಿ ಇಲಾಖೆ ಅಂತ ಅಂದಾಗ ಎಲ್ಲ ನೀಟಾಗಿ ಹೋಗ್ತಾ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಪಡ್ಕೊಳ್ತಾ ಹೋಗುತ್ತೆ. ಆದರೆ ನೀವು ಬಂದ್ರ ಮೇಲೆ ಇಲ್ಲಿ ಸಾಕಷ್ಟು ಕ್ರಾಂತಿಕಾರಿ ಬದಲಾವಣೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಹೇಗೆ ಸಾಧ್ಯ ಆಯಿತು ಇದನ್ನೆಲ್ಲ ಮಾಡೋದಕ್ಕೆ? ಒಂದು ಮಾಡೋ ಮನಸ್ಸಿರಬೇಕು. ಆಮೇಲೆ ನಮ್ಮ ಹತ್ರ ಐಡಿಯಾಸ್ ಇರುತ್ತೆ, ಬೇರೆಯವ್ರ ಹತ್ರನೂ ಸಲಹೆ ತೊಗೊಬೇಕು. ಏನು ಯಾವುದಾನ ಒಂದು ಕಾರ್ಯಕ್ರಮ ಅಟ್ರಾಕ್ಟಿವ್ ಮಾಡಬೇಕು ಅಂದರೆ
ನಾವು ಮಾಡಬೇಕು ಅಂತ ಮನಸ್ಸಿಗೆ ಬಂದರೆ ಸಹಜವಾಗಿ ನಮಗೂ ಕೂಡ ಹೊಳಿತಾ ಇರುತ್ತೆ. ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವ್ರಿಗೆ ನಮ್ಮ ಧಾರ್ಮಿಕ ಪರಿಷತ್ ಇದೆ, ನಮ್ಮ ವ್ಯವಸ್ಥಾಪನಾ ಸಮಿತಿ ಇದೆ, ಮತ್ತು ನಮ್ಮ ಶಾಸಕರು ಬಂದಿದ್ದರು, ನಮ್ಮ ಕೆ ಎಮ್ ನಾಗರಾಜವ್ರು ಬಂದಿದ್ದರು, ಯು ಬಿ ವೆಂಕಟೇಶ್ ಅವರು ಬಂದಿದ್ದರು. ಎಲ್ಲರೂ ಸಲಹೆ ಕೊಡ್ತಾರಲ್ಲ, ಒಬ್ರಿಗೊಬ್ರು ಸೇರಿದಾಗ ಏನಾಗುತ್ತೆ, ಸಲಹೆಗಳು ತೊಗೊಂಡಾಗ ಸಹಜವಾಗಿ ಇದೆಲ್ಲ ಕೂಡ ಮಾಡಬೇಕು. ಈಗ ಮೈಸೂರು ದಸರಾಗೆ ಹೋಗಿದ್ದೆ, ಅಲ್ಲಿ ಲೈಟಿಂಗ್ಸ್ ನೋಡಿದ್ದೆ ನಾನು, ಚೆನ್ನಾಗಿತ್ತು. ಇಲ್ಲೂ ನಾವು ಯಾಕೆ ಮಾಡಬಾರ್ದು ಅಂತ ಬರುತ್ತೆ. ಆಮೇಲೆ ಹಾಸನಾಂಬಾಗೆ ಒಂದು 3 ವರ್ಷದಿಂದ ಹೋಗ್ತಾಯಿದ್ದೀನಿ, ಅಲ್ಲಿ ಲೈಟ್ ಇದೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಭಾಳ ಚೆನ್ನಾಗಿ ಎಲ್ಲ ಮಾಡಿದರು. ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಇದೆ. ಆಮೇಲೆ ಅಲ್ಲಿ ಬೇರೆ ಕಾನ್ಸೆಪ್ಟು, ಇಲ್ಲೇ ಬೇರೆ ಕಾನ್ಸೆಪ್ಟು. ಇಲ್ಲಿ ಏನಿದೆ ಬಸವಣ್ಣ ಇದಕ್ಕೆ ಸಂಬಂಧಪಟ್ಟಿದ್ದೆಯಲ್ಲ, ಇದೇ ಕಾನ್ಸೆಪ್ಟಲ್ಲಿ ಇಲ್ಲೂ ಕೂಡ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಧಾರ್ಮಿಕ ಸೌಧ ಒಂದು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಸರ್ಕಾರದ ಅನುದಾನ ಇಲ್ಲದೆ ನಾವೇ ಮಾಡ್ತಾಯಿದ್ದೀವಿ. ಹಣವನ್ನು ನಾವೇ ಉಳಿಸಿದ್ದು ಅದನ್ನು. ಹಿಂದೆ ಎಲ್ಲ ಏನು ಮಾಡೋರು, ಇದೆಲ್ಲ ದೇವಸ್ಥಾನ ಅದಕ್ಕೂ ಇದಕ್ಕೆಲ್ಲ ಕೊಟ್ಬಿಡೋರು. ನಾವು ಒಂದು ಭವನ ಕಟ್ಟೋಣ ನಮ್ಮ ಧಾರ್ಮಿಕ ಇಲಾಖೆಗೆ ಅಂತೇಳಿ, ಯಾಕಂದರೆ ಬಾಡಿಗೆ ಕಟ್ಟದಲ್ಲಿದ್ವಿ ನಾವು. ತಿಂಗಳಿಗೆ 13 ಲಕ್ಷನೇನೋ ನಾವು ಕಟ್ತಾಯಿದ್ವಿ. ಅದನ್ನು ಈಗ ನಮ್ಮ 10 ವರ್ಷಕ್ಕೆ ನಮ್ಮ ದುಡ್ಡು ಬಂದುಬಿಡುತ್ತೆ. ಭವನನೂ ಕೂಡ ಒಳ್ಳೆ ಚೆನ್ನಾಗಿ ಬರುತ್ತೆ. ಆ ಹೊಯ್ಸಳರ ಕಾಲದ ಇದು ಆರ್ಕಿಟೆಕ್ಚರ್ ಇರುತ್ತಲ್ಲ, ಅದೇ ಥರನೇ ಬರುತ್ತೆ. ಅಲ್ಲೇ ನಮ್ಮ ಧಾರ್ಮಿಕ ಸೌಧ, ಪಕ್ಕದಲ್ಲಿ ಸೆಕ್ರೆಟ್ರಿಯೇಟು, ಪಕ್ಕದಲ್ಲಿ ವಿಧಾನಸೌಧ. ಬಂದವ್ರ ಕೆಲಸ ಎಲ್ಲ ಒಂದು ಫರ್ಲಾಂಗ್ ಇದರಲ್ಲೇ ಮುಗಿದು ಒಂದೇ ಸೂರಲ್ಲಿ ಎಲ್ಲ ಆಗುವಾಗ. ಇನ್ನು ಸರ್, ನಾನು ಇದೊಂದು ಕ್ವಶನ್ಗೆ ಯಾವಾಗ ಕೇಳಬೇಕು ಅಂದ್ಕೊಳ್ತಿದ್ದೆ. ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ BJP ಅವರೊಂದು ಆರೋಪ ಮಾಡ್ತಾರೆ, ಹಿಂದೂಗಳ ವಿರೋಧಿ ಅಂತ. ಆದರೆ ನೀವೀಗ 1200ಕ್ಕೂ ಜಾಸ್ತಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ, ಯಾವ ರೀತಿಯಾದ ಜೀರ್ಣೋದ್ಧಾರ ಏನಾಗುತ್ತೆ? ಒಂದು ನಮ್ಮ ಮುಜರಾಯಿ ಇಲಾಖೆಯಿಂದ ನಾವು ಹಣ ಕೊಡೋದು ಒಂದು. ಎರಡನೇದಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಸಲ ಏನು ಮಾಡೋದು ಅಂದರೆ, 2 ಬಾರಿ ನಮಗೆ 55 ಕೋಟಿ ಕೊಟ್ಟರು ಎಲ್ಲ ಶಾಸಕರಿಗೆ. ಅದರಲ್ಲಿ 12.5 25%, 50 ಕೋಟಿನಲ್ಲಿ 12.5 ಕೋಟಿ ಡಿಸ್ಕ್ರಿಮಿನೇಷನ್ ಕೊಟ್ಟರು. ಅವ್ರು ಯಾವ ಕೆಲಸಕ್ಕೆ ಬೇಕಾದ್ರೂ ಬಳಸ್ಕೋಬೋದು ಅಂತ. ಬಹಳಷ್ಟು ಜನ ದೇವಸ್ಥಾನಗಳಿಗೂ ಕೂಡ ಅದರಲ್ಲಿ ಬಳಸ್ಕೊಂಡಿದ್ದಾರೆ ಹಣ. ಆಮೇಲೆ BJP ಅವ್ರು ಏನು ಮಾಡ್ತಾರೆ, ಅವರು ದೇವ್ರ ಹೆಸರಲ್ಲಿ ಓಟ್ ತಗೊಳ್ತಾರೆ, ಧರ್ಮದ ಹೆಸರಲ್ಲಿ ಓಟ್ ತಗೊಳ್ತಾರೆ. ಆದರೆ ಖಂಡಿತ ಅವರು ದೇವ್ರ ಕೆಲಸನೂ ಮಾಡಲ್ಲ, ಧರ್ಮದ ಕೆಲಸನೂ ಮಾಡಲ್ಲ. ಓಟಿಗೆ ಮಾತ್ರ ಧರ್ಮನ ದೇವರನ್ನು ಬಳಸ್ಕೊಳ್ತಾರೆ. ಆಮೇಲೆ ನಾವು ಈಗ ಈ ಅರ್ಚಕರ ಬಗ್ಗೆ ಇರ್ಬೋದು, ಅರ್ಚಕರ ಮಕ್ಕಳ ಬಗ್ಗೆ ಇರ್ಬೋದು, ಅಥವಾ ಗ್ರೇಟ್ ಟೆಂಪಲ್ಸ್ ಬಗ್ಗೆ ಇರ್ಬೋದು, ಅಥವಾ ನಾನು ಈಗೆಲ್ಲ ಹೇಳಿದಲ್ಲ, ಹುಲಿಗಮ್ಮ, ರೇಣುಕಾ ಯಲ್ಲಮ್ಮ, ಘಾಟಿ ಸುಬ್ರಹ್ಮಣ್ಯ, ಮತ್ತು ಆಂಜನೇಯನ ಹುಟ್ಟಿದ ಸ್ಥಳ ಇದೆಯಲ್ಲ ಅಂಜನಾದ್ರಿ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, MMLs ಇರ್ಬೋದು, ಮೈಸೂರು ಚಾಮುಂಡಿ ಬೆಟ್ಟ ಇರ್ಬೋದು. ನಮ್ಮ ಕಾಲದಲ್ಲೇ ಆಗಿದ್ದು ಅಭಿವೃದ್ಧಿ. BJP ಒಂದು ಎಲ್ಲೂ ಕೂಡ ಅವರು ಕುರುಹೇ ಬಿಟ್ಟೋಗಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು. ಆಮೇಲೆ ನಾವೇನಾದರೂ ಅರ್ಚಕರಿಗೆ ಸಹಾಯ ಮಾಡೋಣ, ಗ್ರೇಟ್ ಟೆಂಪಲ್ ಸಹಾಯ ಮಾಡೋಣ ಅಂದರೆ ಅದಕ್ಕೂ ಕೂಡ ಅಡ್ಡಿ ಬರ್ತಾರೆ ಅವರು BJP ಅವರು. ಆಮೇಲೆ ಅಪಪ್ರಚಾರ ಮಾಡ್ತಾರೆ. ಇದು ಹಿಂದೂ ದೇವಸ್ಥಾನಗಳ ಹಣವನ್ನು ಮಸೀದಿಗೆ ಕೊಟ್ಬಿಡ್ತಾರೆ, ಚರ್ಚಿಗೆ ಕೊಟ್ಬಿಡ್ತಾರೆ ಅಂತೇಳಿ ಅಪಪ್ರಚಾರ ಕೂಡ ಮಾಡ್ತಾರೆ. 2023ರಲ್ಲಿ ಹೊಸ ಕಾಯ್ದೆ ಜಾರಿಗೆ ಬಂದ ಮೇಲೆ ಒಂದು ದೇವಸ್ಥಾನದ ದುಡ್ಡನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕೆ ಬರೋದಿಲ್ಲ. ಆ ಥರ ಕಾಯ್ದೆ ಇದೆ. ಸರ್ಕಾರದ ಖಜಾನೆ ಕೂಡ ಹೋಗೋದಿಲ್ಲ, ಖಜಾನೆಗೂ ಬರೋದಿಲ್ಲ. ನಮ್ಮ ಏನು 35,000 ದೇವಸ್ಥಾನ ಇದೆ, 35,000 ದೇವಸ್ಥಾನದ ಎಲ್ಲರೂ 35,000 ಅಕೌಂಟು ಇದೆ, ಅವರ ಅಕೌಂಟಿಗೆ ಹೋಗುತ್ತೆ. ಅವ್ರದಲ್ಲಿ ಉಳಿದ ಹಣ ಕೂಡ ಅವರೇ ಡಿಪಾಸಿಟ್ ಮಾಡ್ಕೊಳ್ತಾರೆ. ಏನಿದೆ ದೇವಾಲಯದ ಅಭಿವೃದ್ಧಿಗೆ ಅಷ್ಟಕ್ಕೆ ಮಾತ್ರ ಖರ್ಚಾಗೋದು, ಅವ್ರು ಬಳಸ್ಕೊಳ್ತಾರೆ. ಎಲೆಕ್ಟ್ರಿಕಲ್ ಬಸ್ಗಳನ್ನು ತೊಗೊಂಡಿದ್ದೀರಾ ಬೆಂಗಳೂರು ಸಿಟಿ, ಅದರಿಂದ ಯಾವ ರೀತಿ 1700 ಬಸ್ ನಮ್ಮಲ್ಲಿದೆ ಈಗಾಗಲೇ. ಆಮೇಲೆ ಎಲೆಕ್ಟ್ರಿಕ್ ಬಸ್ಸಸ್ಸು ಪ್ರಮೋಟ್ ಮಾಡಿದ್ದು ಕೇಂದ್ರ ಸರ್ಕಾರ ಏನಕ್ಕೆ ಅಂದರೆ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ. ಏನು ಬರೀ ಬಸ್ ಒಂದರಿಂದನೇ ಪೊಲ್ಯೂಷನ್ ಕಡಿಮೆ ಆಗಲ್ಲ, ಕಾರುಗಳು ಬೇಕಾದಷ್ಟು ಬರ್ತಾಯಿದೆ, 2 ವೀಲರ್ಸು ಬರ್ತಾಯಿದೆ, ಆಟೋ ಬರ್ತಾಯಿದೆ, ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಸಸ್ಸು ಪ್ರೈವೇಟವರು ತೊಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲೆಕ್ಟ್ರಿಕ್ ಬಸ್ಸಸ್ ಜಾಸ್ತಿ ಆದರೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಆದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳಲ್ಲಿ ಸಾಕಷ್ಟು ನ್ಯೂನತೆಗಳಿದೆ. ಅದನ್ನು ನಮ್ಮ ಮಂತ್ರಿಗಳು ಕುಮಾರಸ್ವಾಮಿಯವರೇ, ನಮ್ಮ ರಾಜ್ಯವರೇ ಅಲ್ಲಿ ಅವರ ಗಮನಕ್ಕೆ ತಂದಿದ್ದೀನಿ. ಅದರಲ್ಲಿ ನಮಗೆ 2 ಭಾಳ ದೊಡ್ಡ ನ್ಯೂನತೆ ಏನು ಅಂದರೆ, ಅದು ನಮಗೆ ಕೊಡೋಲ್ಲ ಬಸ್, ಅವರು ಈ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ, ಸಬ್ಸಿಡಿ ಅವ್ರಿಗೆ ಕೊಡ್ತಾರೆ. ನಾವು ಅವ್ರ ಹತ್ರ ಬಾಡಿಗೆ ತೊಗೋಬೇಕು. ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಕಂಡಕ್ಟರ್ ನಮ್ಮದು
ಡ್ರೈವರ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಬಸ್ಸು ಅವ್ರದ್ದೇ, ನಮ್ಮ ಹೆಸರಲ್ಲೇನು ಇರೋದಿಲ್ಲ. ಈಗ 4,500 ಬಸ್ ಕೊಡ್ತೀವಿ ಅಂತಾರಲ್ಲ, ಅದೂ ಅಷ್ಟೇ, ಅದೂ ಪ್ರೈವೇಟವ್ರಿಗೆ ಕೊಡೋದು. ಅವ್ರ ಹತ್ರ ನಾವು ಬಾಡಿಗೆಗೆ ತೊಗೋಬೇಕಷ್ಟೇ. ಬಸ್ಸು ಬ್ರೇಕ್ ಡೌನು ಒಂದು ಸಮಸ್ಯೆ ಜಾಸ್ತಿ ಅವ್ರದ್ದು. ಎರಡನೇದು ಬ್ಯಾಟ್ರಿ ಒಟ್ಟು 2.5 ವರ್ಷದಲ್ಲಿ 13,000 ಬ್ರೇಕ್ ಡೌನ್ಸ್ ಆಗಿದೆ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ. 1,700 ಬಸ್ಸಿಂದ. ನಮ್ಮದು 5,500 ಬಸ್ ಇದೆ. ನಮ್ಮದು 80ರಿಂದ 90 ಬ್ರೇಕ್ ಡೌನ್ಸ್ ಅಷ್ಟೇ. ಅಂದರೆ ಈ ಸಮಸ್ಯೆ ರೆಕ್ಟಿಫೈ ಮಾಡೋದಕ್ಕಾಗಲ್ಲ? ರೆಕ್ಟಿಫೈ ಮಾಡಬೇಕು ಅವರು. ಅದನ್ನೇ ಪತ್ರದ ಮುಖಾಂತರ ಹೇಳಿದ್ದೀನಿ, ನಾನು ಮಾಧ್ಯಮಗಳ ಮುಖಾಂತರ ಕೂಡ ಹೇಳಿದ್ದೀನಿ. ಆಮೇಲೆ ಮೊನ್ನೆ ನಮ್ಮ ಏನೇನು ದಾಖಲೆ ಇದೋ ದಾಖಲೆ ಸಮೇತ ತೊಗೊಂಡೋಗಿ ನಮ್ಮ CME CTM ತೊಗೊಂಡೋಗಿ ಅಲ್ಲಿ ಕೇಂದ್ರದಲ್ಲಿ ಇಲಾಖೆ ಕಾರ್ಯದರ್ಶಿಗಳಿದಾರಲ್ಲ, ಅವರು ಕರೆದಿದ್ರು ಮೀಟಿಂಗ್. ನನ್ನ ಲೆಟ್ರ್ ಮೇಲೆ ಎಲ್ಲ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ, ರಾಜ್ಯ ಸರ್ಕಾರದ ಯಾವ ಸಚಿವರು ಕೂಡ ಬಂದಿಲ್ಲ. ನಾನು ಹೋಗಿದ್ದಲ್ಲ. ಅದೇ ನೀವು ಮತ್ತು MB ಪಾಟೀಲ್ ಅವರು ಮಾತ್ರ ಹೋಗಿ ನನ್ನ ಜೊತೆ ಡಿಸ್ಕಸ್ ಮಾಡಿದರು, ಸಾಕಷ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾರೆ ಬಂದು ಅಂತ ಹೇಳಿ. ನಾನು ಹೋಗಿದ್ದೆ. ಹೌದು, ನಿಮ್ಮ ಬಗ್ಗೆನೇ ಅವರು ಭಾಳ ಶಾಬಾಸ್ಗಿ ಕೊಡುವ ಥರ ಮಾತಾಡ್ತಾರೆ. ಅವ್ರು ಮಾತ್ರ ಬರ್ತಾರೆ ಅಭಿವೃದ್ಧಿ ವಿಚಾರವನ್ನು ಮಾತಾಡೋದಕ್ಕೆ, ಬಸ್ ವಿಚಾರವನ್ನು ಮಾತಾಡೋದಕ್ಕೆ ಅಂತ ಹೇಳಿ. ಕುಮಾರಸ್ವಾಮಿ ಅವರು ಕೂಡ ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತ. ಹೋಗಿದ್ದೆ. ಆಮೇಲೆ ಈ ನ್ಯೂನತೆಗಳು ಅವ್ರ ಗಮನಕ್ಕೆ ತಂದಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾಯಿತ್ತು, ದೇಶದಲ್ಲೂ ಅದೇ ರೀತಿ ಆಗುತ್ತೆ. ಅದರಿಂದ ಸೆಟ್ರೇಟ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ಕೇಂದ್ರ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರುತ್ತೆ, ನಮಗೂ ಕೆಟ್ಟ ಹೆಸರು ಬರುತ್ತೆ. ರಾಜಕಾರಣದ ವಿಷಯಕ್ಕೆ ಬಂದರೆ GBA ಎಲೆಕ್ಷನ್ ಯಾವಾಗ ಆಗ್ಬೋದು? ಯಾವುದು? GBA ಮಾರ್ಚ್ಗೆ ಆಗುತ್ತೆ. ಮಾರ್ಚ್. ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಕೂಡ ಫೆಬ್ರವರಿ ಮಾರ್ಚ್ಗೆ ಆಗುತ್ತೆ. ಎಲ್ಲ ಒಟ್ಟಿಗೆ ಮಾಡುವಂಥ ಪ್ಲ್ಯಾನ್ ಇದೆ ಅಥವಾ ಬೇರೆ ಬೇರೆ ಮಾಡ್ತಾರೆ? ಬೇರೆ ಮಾಡ್ತಾರೆ. GBA ಯಾಕಂದರೆ ಏನಾಗುತ್ತೆ, ಗ್ರಾಮ ಪಂಚಾಯಿತಿ ಪಾರ್ಟಿ ಇರೋದಿಲ್ಲ, ಸಿಂಬಲ್ ಇರೋದಿಲ್ಲ. TP-ZP ಇದಿರುತ್ತೆ. BBMP ಸಪ್ರೇಟ್, ಅದಕ್ಕೆ ಸಂಬಂಧ ಇಲ್ಲ. ಮತ್ತು ನಗರಸಭೆಗಳು ಅಷ್ಟೇ, ಅದೆಲ್ಲ ಸಪ್ರೇಟಾಗಿ ಮಾಡ್ಬೋದು. ಸಾಕಷ್ಟು ಕುತೂಹಲ ಇತ್ತು GBA ಎಲೆಕ್ಷನ್ ಯಾವಾಗತ್ತೆ ಅಂತೇಳಿ. ಈಗ ಸಚಿವರೇ ಹೇಳ್ತಾ ಇರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ GBA ಚುನಾವಣೆ ಆಗುತ್ತೆ ಅಂತೇಳಿ. ಇನ್ನೊಂದು ಕಡೆ ಯಶಸ್ವಿಯಾಗಿ ನಾಡಹಬ್ಬ ದಸರಾವನ್ನು ಹಾಗೆ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಾಡಿರ್ತಕ್ಕಂತಹ ಸರ್ಕಾರ ಈ ಸಾರಿ ಬೆಂಗಳೂರಿನ ಗ್ರಾಮೀಣ ಸೊಗಡಿನ ಕಡಲೆಕಾಯಿ ಪರಿಷೆಯನ್ನು ಕೂಡ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತೀವಿ, ಅದನ್ನು ಯಶಸ್ವಿಯಾಗಿ ಮುಂದಿನ ತಲೆಮಾರಿಗೂ ಕೂಡ ನಾವು ತಲುಪಿಸ್ತೀವಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಕ್ರಮದಲ್ಲಿ ಭಾಗವಹಿಸೋಕ್ಕೆ ಥ್ಯಾಂಕ್ ಯು.